ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಪ್ರತಿದಿನ ಅನುದಿನದ ಧ್ಯಾನ ಬೆಳಗ್ಗೆ 7 ಗಂಟೆಗೆಲ್ಲ ಪ್ರಸಾರ ಮಾಡ್ತಿದ್ದೇವೆ. ನಿಮ್ಮಲ್ಲಿ ಎಷ್ಟು ಜನ ವೀಕ್ಷಿಸ್ತಾ ಇದ್ದೀರಿ? ನಿಮ್ಮಲ್ಲಿ ಬಹಳಷ್ಟು ಜನ ತಿಳಿಯಪಡಿಸುತ್ತಾ ಲೈವ್ ಚಾಟ್ನಲ್ಲಿ ಟೈಪ್ ಮಾಡ್ತಿದ್ದೀರಿ. ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಇನ್ನು ಕೆಲವರಾದರೂ ಎಷ್ಟೋ ಮೇಲುಗಳನ್ನು ಹೊಂದಿಕೊಳ್ತಿದ್ದೇವೆ ಎಂಬುದಾಗಿ ಯಾವಾಗಲಾದರೂ ಭೇಟಿಯಾದಾಗೆಲ್ಲ ಹೇಳ್ತಾ ಇರುತ್ತಾರೆ. ಹಾಗಾದರೆ ನೀವು ಇದುವರೆಗೂ ಒಂದು ಸಾರಿಯೂ ಕೂಡ ನೀವು ಹೊಂದಿಕೊಳ್ಳುತ್ತಿರುವ ಮೇಲುಗಳ ಕುರಿತು ತಿಳಿಯಪಡಿಸದೇ ಇದ್ದರೆ ದಯವಿಟ್ಟು ಈ ದಿನವೇ 8939731313 ನಂಬರ್ಗೆ ನಿಮ್ಮ ಯೋಗಕ್ಷೇಮಗಳ ಕುರಿತು, ನಿಮ್ಮ ಪ್ರೇಯರ್ ಬರ್ಡನ್ಸ್ಗಳ ಕುರಿತು, ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ತಿಳಿಯಪಡಿಸಿರಿ. ವಾಟ್ಸಪ್ ಮೂಲಕ ಕಳಿಸಿರಿ. ದಯಮಾಡಿ ಫೋನ್ ಮಾಡಬೇಡಿರಿ. ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸುವುದಾದರೆ ನಾವು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ನೀವು ಇತರ ದೇಶದಲ್ಲಿರೋದಾದರೆ, ಯಾವುದೇ ದೇಶದಲ್ಲಿದ್ದರೂ 8939731313 ನಂಬರ್ ಎಂಬ ಇದೇ ನಂಬರಿಗೆ ನೀವು ಕೂಡ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ಕಳಿಸಿಕೊಡಿರಿ. ನಿಮಗಾಗಿ ಕೂಡ ನಾವು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಲು ಸಿದ್ಧವಾಗಿದ್ದೇವೆ. ಬೇರೆ ಸಮಯವಾದರೂ ಕೂಡ ನೀವು ಕಾರ್ಯಕ್ರಮ ವೀಕ್ಷಿಸಿ ಪ್ರಾರ್ಥನಾ ಮನವಿ ಕಳಿಸುತ್ತಾ ಇರುವುದರಿಂದ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ನಿಮಗನುಕೂಲವಾದ ಸಮಯದಲ್ಲಿ ನೀವು ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುತ್ತಾ ನೀವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇರುವ ವಿಷಯ ಕೇಳಿ ಎಷ್ಟೋ ಸಂತೋಷಿಸುತ್ತೇನೆ. ಹಾಗಾಗಿ ಕೊಡಲ್ಪಟ್ಟ ಇದೇ ಫೋನ್ ನಂಬರ್ಗೆ ನೀವು ಒಂದು ಪಿಕ್ಚರ್ ಜೊತೆಗೆ ನಿಮ್ಮ ಮನವಿಯನ್ನು ಕೂಡ ಕಳಿಸಿಕೊಡಿರಿ. ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ನಮ್ಮ ದೇವರು ನಿಮಗೆ ಅದ್ಭುತ ಮಾಡ್ತಾರೆ. ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ದೇವರು ಮಾತಾಡ್ತಿದ್ದಾರಲ್ಲವೇ? ಈ ದಿನವೂ ದೇವರು ಮಾತಾಡ್ತಾರೆ. ಪ್ರಾರ್ಥನೆಯಿಂದ ಹೃದಯ ಸಿದ್ಧಪಡಿಸಿಕೊಳ್ಳೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಮ್ಮೆ ದೇವರೇ, ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಹೇಗಿದ್ದೀರಿ? ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ ಎಂದು ಕೇಳುತ್ತಿರುವಾಗ ಮನವಿಗಳನ್ನು ತಿಳಿಯಪಡಿಸ್ತಿದ್ದೇವೆ. ದೇವರಿಗೆ ಮೊರೆ ಇಡ್ತಿದ್ದೇವೆ. ದೇವರು ನಮ್ಮ ಭಾರಗಳಿಂದ ಬಿಡಿಸ್ತಿದ್ದಾರೆ. ಅಷ್ಟೇ ಸಾಕು? ಮುಗಿದೋಯ್ತು? ನಿನ್ನೆ ನಮ್ಮ ಭಾರ ತೀರಿ ಹೋಯ್ತು. ಬೆಳಗಾದ್ರೆ ಮತ್ತೊಂದು ಭಾರ. ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳು, ಹೊಸ ಹೊಸ ಹೋರಾಟಗಳು, ಹೊಸ ಹೊಸ ಬಾಧೆಗಳು ನಮಗುಂಟಾಗುತ್ತಲೇ ಇವೆ. ನಮ್ಮ ದೇವರು 1 ಸಾರಿ, 2 ಸಾರಿ, 3 ಸಾರಿ ಮಾತ್ರವೇ ನಮಗೆ ಕ್ಷಮಿಸುತ್ತಾರೋ, ಸಹಿಸುತ್ತಾರೋ? ಇಲ್ಲವೇ ಆತನ ಕೃಪೆ ನಿರಂತರವೂ ಇರುತ್ತದೆ ಎನ್ನುವಂತೆ ದಿನವೂ ಆತನು ನಮ್ಮ ಭಾರಗಳನ್ನು ಹೊರುತ್ತಿದ್ದಾರೆ. ನೋಡೋಣ ಬನ್ನಿ. ಕೀರ್ತನೆ 60, 8ನೇ ಅಧ್ಯಾಯ, 19ನೇ ವಚನ. ಕರ್ತನಿಗೆ ಸ್ತೋತ್ರವಾಗಲಿ. ಅನುದಿನವೂ ಆತನು ನಮ್ಮ ಭಾರವನ್ನು ಹೊರುತ್ತಿದ್ದಾನೆ. ಏನಂತೆ? ಅನುದಿನವೂ ಆತನು ನಮ್ಮ ಭಾರವನ್ನು ಹೊರುತ್ತಿದ್ದಾನೆ. ಯೇಸು ಕ್ರಿಸ್ತನನ್ನು ನಂಬಿದವರ ಭಕ್ತಿ ಕೂಡ ಅನುದಿನವೂ ನಂಬಿಕೆಯಲ್ಲಿ ಪ್ರಾರ್ಥನೆಯೊಂದಿಗೆ ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲಿತುಕೊಳ್ಳಬೇಕು. ದಿನಗಳು ಕಳೆಯುತ್ತಿರುವ ಹಾಗೆ ಯಾರು ಕೂಡ ಭಾರಗಳು ತೀರಿ ಹೋದುವು ಎಂದು ಹೇಳ್ತಾ ಇಲ್ಲ. ಹಾಸ್ಪಿಟಲ್ಸ್ಗಳು ಹೆಚ್ಚಾಗ್ತಾ ಇವೆ. ಎಷ್ಟೋ ಹೊಸ ಹೊಸ ಔಷಧಿಗಳು ಬರ್ತಾ ಇವೆ. ಮೆಡಿಕಲ್ ಫೀಲ್ಡ್ನಲ್ಲಿ ಎಷ್ಟೋ ಮಾರ್ಪಡುವಿಕೆ ಉಂಟಾಗ್ತಿದೆ. ವ್ಯಾಧಿಗಳು ಮಾತ್ರ ಕಡಿಮೆ ಆಗ್ಲಿಲ್ವಲ್ಲ, ಹೊಸ ಹೊಸ ರೋಗಗಳು ಬರ್ತಿವೆ. ಎಷ್ಟೋ ಹೊಸ ಹೊಸ ಫ್ಯಾಕ್ಟರೀಸ್ಗಳಿಗೆ ಬಂದಿವೆ. ಎಷ್ಟೋ ಕೃತಕವಾದ ಆಹಾರವನ್ನು ಸಿದ್ಧಪಡಿಸಿ ಟಿಂಡ್ ಫುಡ್ ಬಂದಿದೆ. ಹಾಗೂ ಆರ್ಟಿಫಿಷಿಯಲ್ ಆಗಿ ಬೆಳೆಸುವಂತಹ ಫ್ರೂಟ್ಸ್ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ನಡೆಯುತ್ತಾ ಇವೆ. ಆದರೂ ಕೂಡ ಮನುಷ್ಯನು ಹಸಿವೆಯಿಂದಲೇ ಇದ್ದಾನೆ. ಮನುಷ್ಯನಿಗೆ ಹಸಿವೆ ತೀರುತ್ತಾ ಇಲ್ಲ. ಮನುಷ್ಯನಿಗೆ ತೃಪ್ತಿ ದೊರಕುತ್ತಾ ಇಲ್ಲ. ಎಷ್ಟೇ ಟೆಕ್ನಾಲಜಿ ಬೆಳೆದ್ರೂ ಕೂಡ, ಎಷ್ಟೇ ನೂತನವಾದ ಹೊಸ ಹೊಸ ಉಪಕರಣಗಳು ಲಭ್ಯವಾಗಿದ್ರೂ ಕೂಡ ಮನುಷ್ಯರ ಬಾಧೆ ಈ ದಿನ ತೀರುತ್ತಾ ಇಲ್ವಲ್ಲ? ನಿಜವಲ್ಲವೋ? ಹಳ್ಳಿಯೂರಲ್ಲಿರುವವರಿಗೆ ಹಳ್ಳಿಯೂರಿನ ಬಾಧೆಗಳು, ಸಿಟೀಸಲ್ಲಿರುವವರಿಗೆ ಸಿಟಿಯೂರು ಬಾಧೆಗಳು, ಉದ್ಯೋಗ ಇದ್ದವರಿಗೆ ಉದ್ಯೋಗ ಇರುವ ಬಾಧೆ, ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ಇಲ್ವಲ್ಲ ಎಂಬ ಬಾಧೆ. ಇನ್ನು ಕೆಲವರಿಗಾದ್ರೆ ಬೆಳಗ್ಗೆ ಎದ್ದ ಕೂಡಲೇ ಅಡಿಗೆ ಮಾಡಲು ಒಲೆ ಮೇಲೆ ಏನಾದರೂ ಇದ್ರೆ ಒಲೆ ಕೆಳಗಿಲ್ಲ, ಕೆಳಗಿದ್ರೆ ಮೇಲಿಲ್ಲ ಎಂದು ಹಿರಿಯರು ಹೇಳ್ತಾ ಇದ್ರು. ಈ ದಿನ ಹೀಗೆ ಬಹಳಷ್ಟು ಜನರ ಜೀವಿತದಲ್ಲಿ ಒಂದಲ್ಲ ಒಂದು ಕೊರತೆ ಹೊಂದಿಕೊಂಡಿಯೇ ಇರ್ತಿದ್ದಾರೆ. ಅದಕ್ಕಾಗಿಯೇ ಪ್ರತಿದಿನ ನಮಗೆ ದೇವರ ಸಹಾಯ ಬೇಕು. ಪ್ರತಿದಿನ ನಮ್ಮ ಹಸಿವೆ ತೀರಿಸಿಕೊಳ್ಳುವ ಪ್ರಕಾರ, ಪ್ರತಿದಿನ ನಮ್ಮ ಆಧ್ಯಾತ್ಮಿಕ ತವಕ ತೀರಿಸಿಕೊಳ್ಳುವ ಹಾಗೆ, ನಾವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವ ಹಾಗೆ
ನಾವು ದೇವರ ವಾಕ್ಯ ಕೇಳಬೇಕು. ಅದಕ್ಕೆ ಅನುದಿನವೂ ದೇವರ ವಾಕ್ಯ ಸಾರಬೇಕೆಂದು ನಿರ್ಣಯಿಸಿದ್ದೇನೆ. ನಿಮ್ಮಲ್ಲಿ ಬಹಳಷ್ಟು ಜನ ಕ್ರಮ ತಪ್ಪದೆ ವೀಕ್ಷಿಸುತ್ತಾ ಇದ್ದೀರೆಂದು, ಅದು ಆಹಾರವಾಗಿ ಜೀವಾಹಾರವಾಗಿದೆ ಎಂದು, ಆಧ್ಯಾತ್ಮಿಕವಾಗಿ ಬಲ ಹೊಂದುತ್ತಿದ್ದೇವೆ ಎಂದು ನೀವು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನೇ ಸ್ತುತಿಸ್ತೇನೆ. ಖಚಿತವಾಗಿಯೂ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂಬ ಮಾತು ನಿಜವಾಗಿದೆ ಪ್ರಿಯರೇ. ಆತನು ಅನುದಿನವೂ ನಮ್ಮ ಭಾರ ಹೊರುವಾತನಾಗಿದ್ದಾರೆ. ನಾವು 10 ಸಾರಿ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಂಡ್ರೆ ಅವರು ಬೇಸರಗೊಳ್ತಾರೆ, ಆಗಲ್ಲ ಹೋಗು ಅನ್ನುತ್ತಾರೆ. ಆದರೆ ನೀವು ಎಷ್ಟೇ ಸಾರಿ ಕೇಳಿದ್ರೂ ಕೂಡ, ಎಷ್ಟೇ ವರ್ಷಗಳಿಂದ ನಿಮ್ಮ ಭಾರ ನೀವು ಹೊರುತ್ತಾ ಇದ್ರೂ ಕೂಡ, ನಿಮ್ಮ ಭಾರವನ್ನೆಲ್ಲ ಆತನಿಗೆ ಕೊಡಿರಿ, ಆತನ ಸನ್ನಿಧಿಯಲ್ಲಿ ಇಳಿಸಿಬಿಡಿರಿ. ಆತನು ನಮ್ಮ ಮೇಲೆ ಸಿಟ್ಟಾಗುವುದಿಲ್ಲ, ಬೇಸರಗೊಳ್ಳುವುದಿಲ್ಲ, ತಳ್ಳಿ ಹಾಕುವುದಿಲ್ಲ. ಬದಲಿಗೆ ನಮ್ಮ ಭಾರವನ್ನೆಲ್ಲ ಹೊತ್ತುಕೊಳ್ಳುತ್ತಾರೆ. ನಮ್ಮ ಭಾರ ಆತನು ತನ್ನ ಮೇಲೆ ಹೊತ್ತುಕೊಂಡು ತನ್ನ ವಿಶ್ರಾಂತಿ ನಮಗೆ ಕೊಡ್ತಿದ್ದಾರೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಈ ಉದಯ ಕಾಲದಲ್ಲಿ ಏನಾಗಿದೆ ನಿಮ್ಮ ಭಾರ ಹೇಳ್ರಿ? ಒಂದು ವಿಧವಾಗಿದೆಯೋ? ಒಂದಾಗಿದೆಯೋ? BP ಎಂಬ ಮಾತು ಈ ದಿನ ನಾವು ಕೇಳ್ತೇವಲ್ಲವೇ, ಅಂದರೆ ಬ್ಲಡ್ ಪ್ರೆಷರ್. ನನಗೆ BP ಇದೆ ಅಂದ್ರೆ, ಯಾವಾಗ ಸರ್ ನಿಮಗೆ ಈ BP ಬಂದಿತು ಎಂದು ಒಬ್ಬ ಆತನಿಗೆ ಕೇಳಿದೆ. ಆ BP ಅಲ್ಲ ಬ್ರದರ್, ನನಗೆ ಹೆಂಡತಿ ಕೊಡುವುದರಿಂದ ಬಂದ BP ಇದೆ ಅಂದ. ಹೆಂಡತಿಯ BP ಅಂದ. ಹೆಂಡತಿ ದಿನಾಲು ನಮ್ಮೊಂದಿಗೆ ಇರಬೇಕಲ್ಲವೇ? ಏನಂತೀರಿ? ದಿನಾಲು ಕುಟುಂಬದಲ್ಲಿ ಸಮಸ್ಯೆಗಳೇ. ಕೆಲವರಿಗೆ ರಿವರ್ಸ್, ಗಂಡನಿಂದ BP ಬರುತ್ತೆ. ಒಂದು ವೇಳೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ಮಕ್ಕಳಿಂದ BP ಬರುತ್ತೆ, ಅದು ಕೂಡ ಸಮಸ್ಯೆಯೇ. ಮಕ್ಕಳಿಂದ ಬಂದ BP ಹೌದಲ್ಲವೇ? ಹೀಗೆ ನಾನಾ ವಿಧವಾದ ಸಮಸ್ಯೆಗಳು, ಆರ್ಥಿಕವಾದ ತೊಂದರೆಗಳು, ಹೌದಲ್ಲ? ಬಿಸಿನೆಸ್ ಪ್ರೆಷರ್, ವರ್ಕ್ ಪ್ರೆಷರ್, ಎಷ್ಟೋ ವಿಧವಾದ ಒತ್ತಡಗಳಿಗೆ ಮನುಷ್ಯರು ಗುರಿಯಾಗಿ ಸಮಾಧಾನವನ್ನು ಕಳೆದುಕೊಂಡು ಕುಗ್ಗಿ ಹೋಗ್ತಿದ್ದಾರೆ, ಆಧ್ಯಾತ್ಮಿಕವಾಗಿ ಪತನವಾಗ್ತಿದ್ದಾರೆ. ನಿಮ್ಮ ಭಾರ ಹೊರುವ ಕರ್ತನಿರುವಾಗ ನೀವೇ ಯಾಕೆ ಹೊರಬೇಕು? ಆತನು ಅನುದಿನವೂ ನಮ್ಮ ಭಾರ ಹೊರುತ್ತಿದ್ದಾರೆ ಅನ್ನುತ್ತಿರುವಾಗ ಆಟೋಮೆಟಿಕ್ ಆಗಿ ದೇವರು ನಮ್ಮ ಭಾರ ಹೊತ್ಕೊಳ್ಬೇಕಲ್ಲವೇ ಅಂದುಕೊಳ್ಬಹುದೇನೋ ನೀವು? ಹಾಗೆ ನಡೆಯಲ್ಲ ಪ್ರಿಯರೇ. ಈ ಸಾಬೂನನ್ನು ಬಳಸಿದ್ರೆ, ಈ ಸರ್ಫನ್ನು ಬಳಸಿದ್ರೆ ನಿಮ್ಮ ಬಟ್ಟೆಗಳೆಲ್ಲ ಬೆಳ್ಳಗಾಗ್ತವೆ ಎಂಬುದಾಗಿ ಒಬ್ಬಾತನು ಪ್ರಕಟಿಸುತ್ತಾ ಹೋಗುತ್ತಿರುವಾಗ ಒಬ್ಬನು ಅವನಿಗೆ ಅಡ್ಡ ತಡೆದು, ಅಲ್ಲಿ ಮಕ್ಕಳು ಕೆಸರಲ್ಲಿ ಆಟ ಆಡ್ತಿದ್ದಾರಲ್ಲವೇ, ನಿನ್ನ ಒಂದು ಸೋಪು ಪೌಡರ್ ಅಷ್ಟು ಒಳ್ಳೆದಾಗಿರೋದಾದ್ರೆ ಹೊಲಸಾಗಿರುವ ಮಕ್ಕಳ ಬಟ್ಟೆಗಳು ಯಾಕೆ ಹೊಲಸಾಗಿವೆ ಎಂದು ಕೇಳಿದನಂತೆ. ಯಾಕೆ ಇವೆ ಹೇಳ್ರಿ? ಆ ಸೋಪು ಒಳ್ಳೆಯದೇ, ಆದರೆ ನಿಮ್ಮ ಹೊಲಸು ಹೋಗಬೇಕಾದ್ರೆ ಅದು ಕೊಂಡುಕೊಂಡು ಬಳಸಿದಾಗ ತಾನೇ ಹೋಗೋದು. ಹಾಗೆಯೇ ದೇವರು ನಮ್ಮ ಭಾರಗಳನ್ನೆಲ್ಲ ತೊಲಗಿಸುತ್ತಾರೆ ಅಂದುಕೊಂಡಾಗ ಆತನ ಬಳಿಗೆ ಬರಬೇಕಲ್ಲವೇ? ಕರ್ತನಿಗೆ ನೀವು ಬೇಡಿಕೊಳ್ಳಬೇಕಲ್ಲವೇ? ಕರ್ತನಿಗೆ ನೀವು ಹೇಳಬೇಕಲ್ಲವೇ? ಕೀರ್ತನೆ 55:22 ವಚನ ಹೇಳುತ್ತೆ. ಅಲ್ಲಿ ಒಂದು ವಚನ ಎಷ್ಟು ಚೆನ್ನಾಗಿದೆ ನೋಡಿ. 55ನೇ ಅಧ್ಯಾಯ 22ನೇ ವಚನ. ಕೀರ್ತನೆ 55:22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು. ಹಾಗೆ ಹಾಕುವುದಕ್ಕೆ ಅದು ಚೀಲ ಅಲ್ಲ, ಆದರೆ ನಾವು ಮೊಳಕಾಲೋರಿ, ಇದು ನನ್ನ ಭಾರ ಆಗಿದೆ ದೇವ್ರೆ, ಇದು ನನ್ನ ಸಮಸ್ಯೆ, ಇದರ ಚಿಕ್ಕಲ್ಲಿ ಬಿದ್ದಿದ್ದೇನೆ, ಇದು ನನ್ನ ಅವಶ್ಯಕತೆಯಾಗಿದೆ ದೇವ್ರೆ ಎಂದು ಮೊರೆ ಇಡುವುದಾದರೆ, ನಿಮಗೋಸ್ಕರವಾಗಿ ಆತನು ಚಿಂತಿಸುತ್ತಾ ಇರೋದ್ರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಅಂದ್ರೆ ಆತನಿಗೆ ಹಂಚಿಕೊಳ್ರಿ. ಒಂದು ಚಿಕ್ಕ ಮಗುವಿಗೆ ಹಸಿವೆ ಆದಾಗ ತಾಯಿ ಬಳಿಗೆ ಹೋಗಿ ಹೇಳ್ತದೆ, ಅಮ್ಮ ಹಸಿವೆಯಾಗಿದೆ ಅನ್ನುತ್ತೆ. ಅಮ್ಮಳಿಗೆ ಗೊತ್ತು ಆ ಮಗುವಿಗೆ ಎಷ್ಟು ಹಾಕಬೇಕು, ಎಷ್ಟು ಊಟ ಬಡಿಸಬೇಕು ಎಂದು. ಊಟ ಬಡಿಸಬೇಕು ಎಂಬ ಸಂಗತಿ ಗೊತ್ತು, ಆದರೆ ಹಸಿವೆ ಇದ್ದ ಮಗು ಬಾಯಿ ತೆರೆದು ಕೇಳಬೇಕಲ್ಲವೇ? ಹಾಗೆಯೇ ನಮ್ಮ ಪರಮ ತಂದೆಗೆ ನಾವು ಹೇಳಿಕೊಳ್ಳುವಾಗ ನಮ್ಮ ಬಾಧೆಯಿಂದ ಬಿಡಿಸುತ್ತಾರೆ. ಎಷ್ಟು ಜನ ನಿಮ್ಮ ಪ್ರಾರ್ಥನಾ ಭಾರಗಳನ್ನೆಲ್ಲ ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸ್ತಿದ್ದೀರಿ? ಅನೇಕರು ಮನುಷ್ಯರಿಗೆ ಹೇಳ್ತಾರೆ, ನೀವೇ ಕುಸ್ತಿ ಆಡಿ ಸರಿಪಡಿಸಿಕೊಳ್ಳಬೇಕೆಂದು ಪ್ರಯತ್ನಿಸ್ತೀರಿ, ಆದರೆ ನಿಮ್ಮ ಭಾರ ಆತನ ಮೇಲೆ ಹೊರಿಸಿರಿ. ಭಾರ ಹೊರಿಸಿದ್ದೇವೆ, ಭಾರ ತೀರುತ್ತಾ ಇಲ್ಲ ಅನ್ನುತ್ತಾರೆ ಇನ್ನು ಕೆಲವರು. ಒಮ್ಮೆ ಒಬ್ಬ ವ್ಯಕ್ತಿ ಎತ್ತಿನ ಬಂಡಿಯಲ್ಲಿ ಹೋಗ್ತಿರುವಾಗ ಬಟ್ಟೆ ವಾಶ್ ಮಾಡುವ ಒಬ್ಬ ಧೋಬಿ ಸ್ತ್ರೀ ದೊಡ್ಡ ಬಟ್ಟೆಗಳ ಮೂಟೆ ಭುಜದ ಮೇಲೆ ಹೊತ್ಕೊಂಡು ಬಾಗಿಕೊಂಡು ನಡೆಯುತ್ತಾ ಇದ್ರೆ ಈ ವ್ಯಕ್ತಿ ದಯೆ ತೋರಿಸಿ,
ಇಲ್ಲಯ್ಯ, ನನ್ನ ಹತ್ರ ದುಡ್ಡಿಲ್ಲ ಅಂತಂದಾಗ, ಇಲ್ಲಮ್ಮ ಪರವಾಗಿಲ್ಲ, ನಾನು ಆ ಕಡೆಯೇ ಹೋಗ್ತಿದ್ದೇನೆ, ಅಲ್ಲಿವರೆಗೂ ಬಿಡುತ್ತೇನೆ ಅಂತ ಹೇಳಿ ಕುಡ್ರಿಸಿಕೊಳ್ತಾನೆ. ಈಗ ವಾಷಿಂಗ್ ಮಷಿನ್ಸ್ ಬಂದಿವೆ, ಆದರೆ ಅವಾಗ ಊರಲ್ಲಿರುವವರ ಬಟ್ಟೆಗಳನ್ನೆಲ್ಲ ಧೋಬಿಯವರು ತಕೊಂಡು ಹೋಗಿ ಊರ ಹೊರಗೆ ಇರುವ ಕೆರೆ ಅಥವಾ ಕಾಲುವೆ ಬಳಿಗೆ ಹೋಗಿ ವಾಶ್ ಮಾಡಿ ಅದನ್ನು ಒಣಗಿಸಿ ಮತ್ತೆ ಅವರವರಿಗೆ ಬಟ್ಟೆ ತಂದುಕೊಡ್ತಿದ್ರು. ಆ ರೀತಿ ಬಟ್ಟೆಗಳಿಂದ ಕೂಡಿರುವ ದೊಡ್ಡ ಭಾರವುಳ್ಳ ಮೂಟೆ ಹೊರುತ್ತಿರುವಾಗ ಈ ವ್ಯಕ್ತಿ ದಯ ತೋರಿಸಿ ತನ್ನ ಎತ್ತಿನ ಬಂಡೆ ಹತ್ತಿಸಿಕೊಳ್ತಾನೆ. ಅವನು ಮುಂದೆ ಹೋಗುತ್ತಿರುವಾಗ ಅವನು ಒಂದು ಸಾರಿ ಅದೇನೋ ಹಿಂದೆ ತಿರುಗಿ ನೋಡ್ತಾನೆ. ಹಾಗೆ ಹಿಂದಕ್ಕೆ ತಿರುಗಿ ನೋಡಿದಾಗ ಈ ಸ್ತ್ರೀ ಮಾಡ್ತಿರೋದೇನೆಂದರೆ ಆ ಬಟ್ಟೆಗಳ ಮೂಟೆಯನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಕೂತುಕೊಂಡಳಂತೆ. ಇದೇನಮ್ಮ, ಆ ಬಟ್ಟೆಯ ಮೂಟೆ ಯಾಕೆ ಭುಜದ ಮೇಲೆ ಹೊತ್ಕೊಂಡಿದ್ದಿ, ಬಂಡಿ ಮೇಲೆ ಇಡು ಅಂದನಂತೆ. ಅದಕ್ಕಾಕೆ ಅಂದಿದ್ದೇನು ಗೊತ್ತಾ? ಅಯ್ಯ, ನನಗೇ ನೀನು ಉಚಿತವಾಗಿ ಕರೆದೊಯ್ತಿದ್ದಿ, ಮತ್ತೆ ನನ್ನ ಮೂಟೆ ಯಾಕೆ ನಿನಗೆ ಭಾರ, ಅದಕ್ಕೆ ನಾನೇ ಹೊರ್ತಿದ್ದೇನೆ ಅನ್ನುತ್ತಾಳೆ. ಹಾಗೆಯೇ ಇದೆ ನಮ್ಮ ಸಂಗತಿ. ನಿಮ್ಮನ್ನು, ನಿಮ್ಮ ಗಂಟು ಮೂಟೆಯನ್ನು ಆ ಬಂಡಿಯೇ ಹೊರುತ್ತೆ. ನೀವು ತಲೆಯ ಮೇಲಿಟ್ಕೊಳ್ಳುವ ಅವಶ್ಯಕತೆ ಇಲ್ಲ, ಬಂಡಿಯ ಮೇಲಿಟ್ಟರೆ ಸಾಕಾಗುತ್ತಲ್ಲವೋ? ಹಾಗೆ ಅನೇಕ ಸಾರಿ ನಮ್ಮ ಭಾರ ದೇವರಿಗೆ ಒಪ್ಪಿಸಿದ್ದೇವೆ ಅನ್ನುತ್ತೇವೆ, ಮತ್ತೆ ಅದೇ ಭಾರ ಮನಸ್ಸಲ್ಲಿಟ್ಕೊಂಡು ಕುಗ್ಗಿ ಹೋಗುತ್ತೇವೆ, ಕೊರಗಿ ಹೋಗುತ್ತೇವೆ, ಅಳುತ್ತಾ ಕೂತ್ಕೊಳ್ತೇವೆ. ಒಂದು ಸಾರಿ ನಿಮ್ಮ ಭಾರವನ್ನು ದೇವರಿಗೆ ಹಂಚಿಕೊಂಡ ನಂತರ ಫರ್ಗೆಟ್ ಅಬೌಟ್ ಇಟ್, ಅದರ ಕುರಿತು ಮರೆತು ಹೋಗ್ರಿ. ಆತನಿಗೆ ಹಂಚಿಕೊಂಡದ್ದನ್ನು ಆತನು ಮಾಡುತ್ತಾರೆ ಎಂದು ನಂಬಿರಿ. ಆತನಿಗೆ ಒಪ್ಪಿಸಿಕೊಟ್ಟದ್ದನ್ನು ಇನ್ನು ಮೇಲೆ ಅದು ನಿಮಗೆ ಯಾವ ಭಾರವೇ ಅಲ್ಲ. ಈ ದಿನ ಎಷ್ಟೋ ಜನ ಪ್ರಾರ್ಥಿಸುತ್ತಿರುವಾಗ ಪ್ರಾರ್ಥನೆಯಲ್ಲಿ ದೇವರಿಗೆ ಏನೆಲ್ಲ ವಿಜ್ಞಾಪನೆ ಮಾಡಿ ಏನೇನು ಬೇಡಿಕೊಳ್ಳುತ್ತಾರೋ ಅವು ನಿಮಗೆ ದೊರಕಿವೆ ಎಂದು ನೀವು ನಂಬುವುದಾದರೆ ದೊರಕುವವು ಎಂದು ಯೇಸು ಹೇಳಿದಾರಲ್ಲವೇ? ಹಾಗಾಗಿ ನಂಬಿರಿ. ದೇವರ ಸನ್ನಿಧಿಯಲ್ಲಿ ನಿಮ್ಮ ಭಾರಗಳನ್ನು ಇಳಿಸಿಬಿಡಿರಿ. ಪ್ರತಿದಿನ ಅನುದಿನವೂ ಪ್ರಾರ್ಥಿಸಬೇಕು. ಅನುದಿನವೂ ದೇವರ ಪಾದ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರಬೇಕು, ನಾವು ಮೊರೆ ಇಡಬೇಕು. ನಮ್ಮ ಸಮಸ್ಯೆಗಳನ್ನೆಲ್ಲ ಆತನ ಪಾದದ ಬಳಿಯಲ್ಲಿ ಬಿಟ್ಟು ಬಿಡಬೇಕು. ದೋಷಾರೋಪಣೆ ಮಾಡುವ ಪಾಪ ಇರೋದಾದರೆ ಎಲ್ಲದಕ್ಕಿಂತಲೂ ದೊಡ್ಡದು ಪಾಪ ಭಾರ, ಗಿಲ್ಟಿ. ದೋಷಾರೋಪಣೆ ಮಾಡುವ ಮನಸಾಕ್ಷಿ, ತಪ್ಪು ಮಾಡಿದ್ರಿ. ಹೌದು ದೇವರೇ, ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಅಂತ ಹೇಳಿ ಕ್ಷಮಿಸಲ್ಪಡೋದಾದ್ರೆ, ನೀವು ಪಶ್ಚಾತ್ತಾಪ ಪಟ್ಟು ಕರ್ತನಿಗೆ ಕ್ಷಮಾಪಣೆ ಕೇಳುವುದಾದರೆ ಆ ಒಂದು ದೋಷದಿಂದ ನೀವು ತಪ್ಪಿಸಲ್ಪಡ್ತೀರಿ. ನಿಮ್ಮ ಕುಟುಂಬ ಭಾರವಾಗಲಿ, ಆರ್ಥಿಕ ತೊಂದರೆಯಾಗಲಿ, ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿರುವ ಹೋರಾಟಗಳಾಗಲಿ, ಪಾಪದಲ್ಲಿ ಹೋರಾಡುವ ವಿಷಯಗಳಾಗಲಿ, ನೀವು ಮಾಡಿದ ತಪ್ಪುಗಳ ಭಾರವಾಗಲಿ, ಪಾಪ ಭಾರವಾಗಲಿ, ಏನೇ ಆಗಿರಲಿ, ಪ್ರತಿ ಭಾರವನ್ನೆಲ್ಲ ಆತನು ನಮಗೋಸ್ಕರ ಹೊತ್ತಿದ್ದಾನೆ. ಆತನು ಈ ಲೋಕದ ಪಾಪ ಭಾರವನ್ನೆಲ್ಲ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದಿರುವ ಯೇಸುಕ್ರಿಸ್ತನು ನಮ್ಮೆಲ್ಲರ ಪಾಪದ ಭಾರವನ್ನು, ನಮ್ಮೆಲ್ಲರಿಗೂ ಪಾಪವು ಕೊಡುವ ಸಂಬಳವಾಗಿರುವಂತಹ ಮರಣದಿಂದ, ಪಾಪದಿಂದ ಉಂಟಾಗುವಂತಹ ಶ್ರಮೆಗಳಿಂದ, ತೊಂದರೆಗಳಿಂದ, ರೋಗಗಳಿಂದ, ಎಲ್ಲಾ ಕಷ್ಟಗಳಿಂದ ಆತನು ನಮ್ಮನ್ನು ಬಿಡಿಸಿದ್ದಾರೆ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು. ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು, ನಮ್ಮ ದೋಷಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ಎಂದು ನಂಬಿರಿ. ಯೇಸುಕ್ರಿಸ್ತನು ನಿಮಗೋಸ್ಕರ ಇಷ್ಟು ದೊಡ್ಡ ಯಜ್ಞ ಮಾಡಿರುವಾಗ ಇನ್ನು ಮೇಲೆ ಯಾವ ಭಾರ ನೀವು ನಿಮ್ಮ ಮೇಲೆ ಹೊತ್ತುಕೊಂಡು ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ತಪ್ಪನ್ನು ನೀವೇ ಸಹಿಸಿಕೊಳ್ಳುತ್ತಾ ಅದರ ಶಿಕ್ಷೆ ಅನುಭವಿಸುತ್ತಾ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ನೀತಿಯನ್ನು ತೊಳೆದು ಆತನು ಶುದ್ಧೀಕರಿಸುತ್ತಾನೆ ಎಂದು ನಂಬಿರಿ. ಪ್ರತಿದಿನ ಮೊಳಕಾಲೂರಿ ನಿಮ್ಮ ಭಾರವನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ಇಳಿಸಿಕೊಳ್ಳಿರಿ. ಸಾಧಾರಣವಾಗಿ ಒಂಟೆ ಗೊತ್ತಾ ಪ್ರಿಯರೇ? ಅಂದರೆ ಕ್ಯಾಮೆಲ್, ಅದರ ಮೇಲೆ ಭಾರ ಹೊರಿಸುವುದಕ್ಕಾಗಿ ಬಳಸುತ್ತಾ ಇದ್ರು. ಆ ಕಾಲದಲ್ಲಿ ಲಾರಿಗಳಿರಲಿಲ್ಲ, ಗಂಟು ಮೂಟೆಗಳನ್ನು ಹೊರಿಸ್ತಾ ಇದ್ರು. ಎತ್ತರವಾಗಿ ಇರ್ತಿತ್ತಲ್ಲವೇ? ಮುಖ್ಯವಾಗಿ ಮರಳುಕಾಡು ಪ್ರಾಂತ್ಯದಲ್ಲಿ ಅವುಗಳ ಮೇಲೆ ಭಾರ ಹೊರಿಸುತ್ತಾ ಇದ್ರು. ಅದು ಬಹಳಷ್ಟು ಸಾರಿ ಹೊರಲಾರದಷ್ಟು ಭಾರ ಹೊರುತ್ತಾ ಅದು ಗಮ್ಯಕ್ಕೆ ಸೇರಿದ ನಂತರ ಆ ಭಾರದಿಂದ ಬಿಡುಗಡೆ ಹೊಂದಬೇಕಾದ್ರೆ ಅದು ಏನ್ ಮಾಡಬೇಕು ಗೊತ್ತಾ? ಮೊಳಕಾಲು ಊರಬೇಕಂತೆ. ಅದು ಮೊದಲ 2 ಮೊಳಕಾಲುಗಳನ್ನು ಕೆಳಗಿಟ್ಟು ಊರುವುದಾದರೆ ಆಗ ಮನುಷ್ಯರು ಅದರ ಮೇಲಿರುವ ಮೂಟೆಗಳನ್ನೆಲ್ಲ ಕೆಳಗಿಳಿಸುತ್ತಾರೆ. ಯಾಕೆಂದರೆ ಬಹಳ ಎತ್ತರ ಇರುತ್ತೆ ಅಲ್ಲವೋ? ಅದು ಮೊಳಕಾಲೂರಿ ತನ್ನ ಭಾರವನ್ನೆಲ್ಲ ಇಳಿಸಿಕೊಳ್ಳುತ್ತದೆ. ಅರ್ಥವಾಯ್ತಾ? ನಮ್ಮ ಭಾರಗಳು ಕೂಡ ತೊಲಗಿ ಹೋಗಬೇಕಾದ್ರೆ ನಾವು ಮೊಳಕಾಲೂರಿ ಪ್ರಾರ್ಥಿಸಬೇಕು.
ಮೊಳಕಾಲೂರಿ ನಿಮ್ಮ ಭಾರವನ್ನೆಲ್ಲ ಕರ್ತನ ಮುಂದೆ ಇಳಿಸಿಕೊಳ್ಳುವುದಾದರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನಿಗೆ ನೀವು ಒಂದು ವೇಳೆ ಹಂಚಿಕೊಳ್ಳುವುದಾದರೆ, ಆಯಾ ದಿನಕ್ಕೆ ತಕ್ಕಂತೆ ಅನುದಿನವೂ ನಮ್ಮ ಭಾರವನ್ನು ಹೊರುವಂತಹ ದೇವರು ಪ್ರತಿ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ನನ್ನ ನೊಗವು ಹಗುರವಾಗಿದೆ, ನನ್ನ ಭಾರವು ಹಗುರವಾಗಿದೆ ಎಂದು ಹೇಳಿ ಕ್ರಿಸ್ತನು ಕೊಡುವ ವಿಶ್ರಾಂತಿಯನ್ನು, ಆದರಣೆಯನ್ನು, ಸಮಾಧಾನವನ್ನು ನಾವು ಹೊಂದಿಕೊಳ್ಳೋಣ. ಈ ದಿನ ಏನಾಗಿದೆ ನಿಮ್ಮ ಭಾರ? ಸಾಲದ ಭಾರವೋ, ರೋಗಗಳ ಭಾರವೋ, ಕುಟುಂಬ ಭಾರವೋ ಏನಾಗಿದ್ರೂ ಸಹ ಇದು ನನ್ನಿಂದ ಕೈಲಾಗಲ್ಲ ಎನ್ನುವ ಆತನಲ್ಲ ನಮ್ಮ ದೇವರು. ಸಮಸ್ತ ಭಾರಗಳಿಂದ ಬಿಡಿಸಲು ಶಕ್ತನಾದ ದೇವರಾಗಿದ್ದಾರೆ. ದೊಡ್ಡ ರಕ್ಷಣೆಯ ಕರ್ತನಾಗಿದ್ದಾರೆ. ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಾವು ಚಿಕ್ಕುಗಳನ್ನು ತಂದುಕೊಂಡು, ಸಮಸ್ಯೆಗಳನ್ನು ತಂದುಕೊಂಡು, ಪಾಪ ಮಾಡಿ ಆ ಪಾಪ ಭಾರ ಮೇಲೆ ಹೊತ್ತುಕೊಂಡು ಕುಗ್ಗಿ ಹೋಗ್ತಿದ್ದೇವೆ. ಆದರೆ ನಮ್ಮ ಪಾಪ ಭಾರವನ್ನು ಹೊತ್ತುಕೊಂಡಿರುವ, ನಮಗೆ ಬಿಡುಗಡೆಯನ್ನುಂಟು ಮಾಡಿರುವ ದೇವರೇ ನಿಮಗೆ ಸ್ತೋತ್ರ. ಅನುದಿನ ನಮ್ಮ ಭಾರ ಹೊರುವುದಕ್ಕಾಗಿ ಸಿದ್ಧವಾಗಿರುವ ನಿಮ್ಮ ಬಳಿಗೆ ಬರಲಾರದಂತೆ ನಮ್ಮ ಹೃದಯ ಕಠಿಣಪಡಿಸಿಕೊಳ್ತಿದ್ದೇವೆ. ಅನುದಿನವೂ ನಮ್ಮ ಭಾರ ನಿಮ್ಮ ಮೇಲೆ ಹೊರುವುದಕ್ಕಾಗಿ, ನಿಮ್ಮ ಸನ್ನಿಧಿಯಲ್ಲಿ ಹೇಳಿಕೊಂಡು ಒಪ್ಪಿಕೊಳ್ಳುವುದಕ್ಕಾಗಿ ನೀವು ಕೊಡುವ ವಿಶ್ರಾಂತಿಯನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಸಹಾಯ ಮಾಡಿರಿ. ನಮ್ಮ ಚಿಂತೆಯೆಲ್ಲ ನಿಮ್ಮ ಮೇಲೆ ಹೊರಿಸಲು, ನಮ್ಮ ಭಾರೆನೆಲ್ಲ, ಬಾಧೆನೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಳಲು, ನೀವು ಕೊಡುವ ಸ್ವೇಚ್ಛೆಯನ್ನು, ನೀವು ಕೊಡುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ಗಳನ್ನು ತಪ್ಪದೆ ಕಳಿಸಿಕೊಡ್ತಾ ಇರಿ. ನಿಮಗಾಗಿ ನಾವು ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ಒನ್ ಡೇ ಗೆಟ್ ಟುಗೆದರ್ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೂ ಒಂದು ಸೆಷನ್ ಅನ್ನು ಮುಖ್ಯವಾಗಿ ಎಲ್ಲ ಕನ್ನಡ ಕ್ರೈಸ್ತಿಯ ವಿಶ್ವಾಸಿಗಳಿಗೋಸ್ಕರ ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿರಿ. ಮತ್ತು ಈ ಗೆಟ್ ಟುಗೆದರ್ ಮುಖಾಂತರ, ಟಿವಿ ಪ್ರೋಗ್ರಾಂ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ವಾಕ್ಯ ಕೇಳುತ್ತಿರುವ ನಿಮಗೆ ಮುಖಾಮುಖಿಯಾಗಿ ನೋಡಬೇಕೆಂದು ಆಶಿಸುತ್ತಿದ್ದೇನೆ. ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ತಪ್ಪದೇ ಈ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಳ್ಳಿರಿ. ನಿಮ್ಮ ಬಂಧುಗಳು, ಸ್ನೇಹಿತರು ಯಾರಾದರೂ ಬ್ಯಾಂಗ್ಳೂರಲ್ಲಿ ಇರೋದಾದರೆ ಅವರಿಗೂ ಇದರ ಕುರಿತು ಶೇರ್ ಮಾಡಿರಿ. ಅದರ ಕುರಿತಾದ ವಿವರಗಳೆಲ್ಲ ಕೊಡಲ್ಪಟ್ಟಂತಹ 8939731313 ನಂಬರಿಗೆ ನೀವು ಕರೆ ಮಾಡಿ ತಿಳಿದುಕೊಳ್ಳಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.